ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕನಕಪುರದ ಬಂಡೆಯ ಸಿಎಂ ಗದ್ದುಗೆ ಕನಸು ಕೊನೆಗೂ ನನಸಾಯಿತು. ಶಾಸಕಾಂಗ ಪಕ್ಷದ ನಾಯಕರಾಗಿ ಘೋಷಣೆಯಾದ ಬೆನ್ನಲ್ಲೇ ಡಿಕೆಶಿಗೆ ಶುಭಾಶಯ ಕೋರುವುದಕ್ಕೆ ಕಾಂಗ್ರೆಸ್ ನಾಯಕರ ದಂಡೆ ಡಿಕೆ ನಿವಾಸಕ್ಕೆ ಹರಿದು ಬಂದಿದೆ. ಸದಾಶಿವ ನಗರದಲ್ಲಿರುವಂತಹ ಡಿಕೆಶಿ ನಿವಾಸಕ್ಕೆ ಮಾಜಿ ಸಚಿವ ಮಧು ಬಂಗಾರಪ್ಪ, ತುರುವೇಕೆರೆ ಜೆಡಿಎಸ್ ಶಾಸಕ ಕೃಷ್ಣಪ್ಪ, ಎಂಬಿ ಪಾಟೀಲ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ನಾಯಕರು ವಿಶ್ ಮಾಡಿದ್ದಾರೆ. ಸಂಪುಟಕ್ಕೆ ಪರಿಗಣಿಸುವಂತೆ ಪರೋಕ್ಷವಾಗಿ ನಾಯಕರು ಮನವಿಯನ್ನ ಮುಂದಿಟ್ಟಿದ್ದಾರೆ. ಇನ್ನು ಕನಕಪುರದ ಬಂಡೆಗೆ ಕೊನೆಗೂ ಕೂಡ ಸಿಎಂ ಭಾಗ್ಯ ಒಲಿದು ಬಂದಿದೆ. ಹಾಗಾಗಿ ವಿಶ್ ಮಾಡೋದಕ್ಕಾಗಿ ಸಾಕಷ್ಟು ಜನ ನಾಯಕರು ಡಿಕೆ ನಿವಾಸಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ದಿನಗಳ ಕನಸು ನಿನ್ನೆ ಸಂಜೆಗೆ ನನಸಾಗಿದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಘೋಷಣೆಯ ಬೆನ್ನಲ್ಲೇ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಸದಾಶಿವನಗರದಲ್ಲಿರುವಂತಹ ಡಿಕೆಶಿ ನಿವಾಸಕ್ಕೆ ಕೆಲವು ನಾಯಕರು ಭೇಟಿ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಸಚಿವ ಮಧು ಬಂಗಾರಪ್ಪ, ಹಾಗೆ ತುರುವೇಕೆರೆಯ ಜೆಡಿಎಸ್ ಶಾಸಕರಾಗಿರುವ ಕೃಷ್ಣಪ್ಪ, ಎಂಬಿ ಪಾಟೀಲ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ನಾಯಕರು ವಿಶ್ ಮಾಡಿದ್ದಾರೆ. ವಿಶ್ ಮಾಡೋದ್ರ ಜೊತೆಗೆ ತಮ್ಮನ್ನು ಕೂಡ ಸಂಪುಟಕ್ಕೆ ಪರಿಗಣಿಸಿ ಅನ್ನುವಂತಹ ಮನವಿಯನ್ನು ಕೂಡ ಪರೋಕ್ಷವಾಗಿ ಮಾಡಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಪರಿಗಣನೆಗೆ ಪರೋಕ್ಷವಾಗಿ ಮನವಿಯನ್ನ ಇಟ್ಟಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಹಲವು ಜನ ಭೇಟಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಡಿಕೆಶಿ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರ ದಂಡೆ ಆಗಮನವಾಗಿದೆ. ಡಿಕೆಶಿಯನ್ನ ಭೇಟಿ ಮಾಡಿ ನಾಯಕರು ಶುಭ ಕೋರಿದ್ದಾರೆ. ನಿನ್ನೆಯಿಂದಲೂ ಕೂಡ ಡಿಕೆ ನಿವಾಸಕ್ಕೆ ಸಾಕಷ್ಟು ಜನ ಡಿಕೆ ಆಪ್ತರಾಗಿರಬಹುದು, ಬೆಂಬಲಿಗರು, ಕೆಲವು ಶಾಸಕರು, ನಾಯಕರು ಭೇಟಿಯನ್ನ ಕೊಟ್ಟು ಸಚಿವ ಸಂಪುಟದ ಬಗ್ಗೆ ಸಾಕಷ್ಟು ಮಾತುಕತೆಯನ್ನ ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಕೆಲವೊಂದಿಷ್ಟು ಜನ ನಾಯಕರು ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ.